ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಹೌಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಈಗ ಶನಿ ವೃಷಭ ಲಗ್ನಕ್ಕೆ 9 ಮತ್ತು 10ನೇ ಮನೆ, ಎರಡು ಪವರ್ಫುಲ್ ಹೌಸಸ್, ಒಂದು ಪವರ್ಫುಲ್ ಕೇಂದ್ರ, ಒಂದು ಪವರ್ಫುಲ್ ತ್ರಿಕೋಣದ ಅಧಿಪತಿಯಾಗಿ 11ನೇ ಮನೆ ಕಾಲಿಡ್ತಾ ಇದ್ದಾನೆ. ಹೌಸ್ ಆಫ್ ಎಲಿವೇಶನ್ ಗೆ ಕಾಲಿಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಶನಿ ಇವ್ರಿಗೆ ಕೆರಿಯರ್ ನ ಮುಖಾಂತರ ಅಥವಾ ಇವ್ರಗಳ ಗುರುಗಳ ಒಂದು ಬ್ಲೆಸ್ಸಿಂಗ್ ಇಂದ ಅಥವಾ ಇವರ ಆನ್ಸೆಸ್ಟರ್ಸ್ ಅಥವಾ ಇವರ ಬಾಸಸ್ ಇವ್ರಗಳ ಮುಖಾಂತರ ಒಳ್ಳೆ ಗೈನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾನೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ರಾಹುನ ಕೂಡ ಮೀಟ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಡಿಸೈರ್ಸ್ ಅನ್ನ ಜಾಸ್ತಿ ಮಾಡ್ತಾನೆ. ಇದೇನಾದ್ರೂ ಶನಿ ದಶನೆ ನಿಮ್ಮ ಜಾತಕದಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ ಬಹಳ ಪ್ರಾಮಿನೆಂಟ್ ಆಗಿ ನಿಮ್ಗೆ ಕೆರಿಯರ್ ಅಲ್ಲಿ ಆಸೆಗಳು ಹೆಚ್ಚಾಗ್ತವೆ. ನಾನು ಪ್ರಮೋಷನ್ ತಗೋಬೇಕು, ನಾನು ಇನ್ನೂ ತುಂಬಾ ಒಳ್ಳೆ ಪ್ಯಾಕೇಜಿಗೆ ಹೊರಟೋಗ್ಬೇಕು, ಈ ರೀತಿ ಡಿಸೈರ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾನೆ. ಬಟ್ ಒಂದು ನೆಗೆಟಿವ್ ಏನು ಅಂತ ಹೇಳಿದ್ರೆ ಕೇತು 5ನೇ ಮನೆಗೆ ಬಂದ್ಬಿಡ್ತಾನೆ ಮತ್ತು 5ನೇ ಮನೆಯ ಮೇಲೆ ಶನಿಯ ಮತ್ತು ರಾಹುವಿನ ಒಂದು ಮ್ಯಾಲಿಫಿಕ್ ಆಸ್ಪೆಕ್ಟ್ ಬೀಳೋದ್ರಿಂದ ಇಲ್ಲಿ ಎಜುಕೇಶನ್ ಯಾರು ಇರ್ತಾರೆ ಎಜುಕೇಶನ್ ಫೇಸ್ ಅಲ್ಲಿ ಅವರ ಎಜುಕೇಶನ್ ಗೆ ಡಿಸ್ಟರ್ಬ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ 5ನೇ ಮನೆ ಮತ್ತು 5ನೇ ಮನೆಯ ಅಧಿಪತಿಯಲ್ಲಿ ಯಾರಾದ್ರೂ ಕುಳಿತಿತ್ತು ಅಂತ ಹೇಳಿದ್ರೆ ಆ ದಶೆಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು. ಮತ್ತು ವೃಷಭ ಲಗ್ನದವರ ಮಕ್ಕಳಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ ಪಂಚಮ ಭಾವ, ಯೂಶಲಿ ಮಕ್ಕಳನ್ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಎರಡು ಮ್ಯಾಲಿಫಿಕ್ ಆಸ್ಪೆಕ್ಟ್ ಅಲ್ಲಿರೋದ್ರಿಂದ ಮಕ್ಕಳ ಒಂದು ಹೆಲ್ತ್ ಅಥವಾ ಮಕ್ಕಳ ಬಿಹೇವಿಯರ್ ಅಥವಾ ಆಟಿಟ್ಯೂಡ್ ಅಲ್ಲಿ ಚೇಂಜ್ ಅನ್ನು ಕಾಣಿಸಬಹುದು. ಮತ್ತು 5ನೇ ಮನೆ ಇಸ್ ದ ಹೌಸ್ ಆಫ್ ಸ್ಟೂಡೆಂಟ್ಸ್ ಅಥವಾ ಫಾಲೋಯರ್ಸ್ ಅಂತಾನೂ ಕೂಡ ಕರಿಬಹುದು. ಸೊ ಈ ಕಾಂಬಿನೇಷನ್ ಎಲ್ಲ ನಿಮ್ಮ ಸಬಾರ್ಡಿನೇಟ್ಸ್, ನಿಮ್ಮ ಕೆಳಗೆ ಯಾರು ಕೆಲಸ ಮಾಡ್ತಿರ್ತಾರೆ, ನಿಮ್ಮ ಆಫೀಸ್ ಪ್ಲೇಸ್ ಅಲ್ಲೆಲ್ಲಾದ್ರೂ ನಿಮ್ಮ ಕೆಳಗೆ ಕೆಲಸ ಮಾಡ್ತಿರೋದ್ರಿಂದ ಏನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಓವರ್ ಆಂಬಿಷಸ್, ನಿಮ್ಮ ಓವರ್ ಆಂಬಿಷನ್ ನ ನೀವು ಬೇರೆಯವ್ರ ಮೇಲೆ ಬರ್ಡನ್ ಆಗಿ ಹೇರೋದಕ್ಕೆ ಟ್ರೈ ಮಾಡ್ತೀರಾ. ಆದ್ರಿಂದ ಮತ್ತು ನಿಮ್ಮ ಕೆರಿಯರ್ ಅಥವಾ ಧಾರ್ಮಿಕ ಸ್ಥಳಗಳಿಗೆ ವಿಸಿಟ್ ಮಾಡೋದಕ್ಕೆ ಏನಾದ್ರೂ ನೀವು ಆಸೆಗಳನ್ನ ಇಟ್ಕೊಂಡಿದ್ರೆ ಇಂತಹ ಸಮಯದಲ್ಲಿ ಆ ಆಸೆ ಫುಲ್ಫಿಲ್ ಆಗೋದಕ್ಕೆ ಒಳ್ಳೆ ಕಾಂಬಿನೇಷನ್ ಕೂಡ ಫಾರ್ಮ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ ರಾಹು ಶನಿಯ ಜೊತೆ ಮೀನದಲ್ಲಿ ಇರೋ ತನಕ ಒಂದು 50 ಡೇಸ್ ವರ್ಗು ಬಹಳ ಆಸೆಗಳಿರ್ತವೆ. ಇದಕ್ಕೆ ಸ್ವಲ್ಪ ಲಿಮಿಟ್ ಹಾಕೊಂಡ್ರೆ ಒಳ್ಳೇದು. ರಾಹು ಇದನ್ನ ಕ್ರಾಸ್ ಮಾಡಿ ಯಾವಾಗ ಆಕ್ವೇರಿಯಸ್ ಅಂತ ಹೇಳಿದ್ರೆ ವೃಷಭದ 10ನೇ ಮನೆಗೆ ಬರ್ತಾನೋ ಆಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಅಲ್ಲಿ ತನಕ ಸ್ವಲ್ಪ ಡಿಸೈರ್ಸ್ ಅಂದ್ರೆ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ವೃಷಭ ಲಗ್ನದವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಅಥವಾ ಅವರ ಮೆಂಟಲ್ ಹೆಲ್ತ್ ಅಥವಾ ಅವರ ಮಕ್ಕಳ ಸಂಬಂಧಪಟ್ಟಂತೆ ಕೂಡ ಅವ್ರಿಗೆ ಬಹಳ ರಿಸೀವ್ ಸಿಗುವಂತ ಚಾನ್ಸಸ್ ಮುಂದಿನ ಒಂದು 50 ಡೇಸ್ ಆದ್ಮೇಲೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು 5ನೇ ಮನೆಯ ಪ್ರಾಬ್ಲಮ್ ಗಳಿಗೆ ರೆಮಿಡಿ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಶಿವ ಅಥವಾ ಭೈರವನ ಆರಾಧನೆ ಮಾಡುವಂತದ್ದು ನಿಮಗೆ ಬಹಳಷ್ಟು ರಿಲೀಫ್ ಅನ್ನ ಕೊಡುತ್ತೆ ಅಂತ ಕೂಡ ಹೇಳ್ಬೋದು.